ಹಾಯ್ ಸ್ಟೂಡೆಂಟ್ಸ್, ನಿಮ್ದು ಏನಾದ್ರು ಡಿಗ್ರಿ ಕಂಪ್ಲೀಟ್ ಆಗಿದೆಯಾ, PUC ಆಗಿದೆಯಾ, ಸೊ SSLC ಆಗಿದ್ರು ಕೂಡ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೈರಿಂಗ್ ನಡೀತಾ ಇದೆ. ಸೊ ಆಲ್ರೆಡಿ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ. ನೀವು ಡೈಲಿ ಹೋಗಿ ಬೇಕಾದ್ರೆ ಇಂಟರ್ವ್ಯೂ ಕೊಡ್ಬೋದು. ಹೌದಾ? ಸೊ ಯಾವ ತರ ಪ್ರೊಸೆಸ್ ಇದೆ ಪ್ರತಿಯೊಂದು ಹೇಳ್ತೀನಿ, ನೀಟಾಗಿ ಕೇಳ್ಕೊಳ್ಳಿ. ಆ್ಯಂಡ್ ಇದು ಓನ್ಲಿ ಫಾರ್ ಗರ್ಲ್ಸ್. ಹೌದಾ? ಗರ್ಲ್ಸ್ ಇದ್ರೆ ಮಾತ್ರ ಅವ್ರಿಗೆ ಅಪ್ಲೈ ಆಗುತ್ತೆ. ಸೊ ಬಾಯ್ಸ್ ಅಪ್ಲೈ ಆಗಲ್ಲ. ಬಾಯ್ಸ್ ನೀವು ಬೇಕಾದ್ರೆ ನಿಮ್ಮ ಹುಡುಗಿರು ಶೇರ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹುಡುಗಿರಿದ್ರೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಹೌದಾ? ಸೊ ಏನಾದರೂ ಫುಲ್ ಇನ್ಫಾರ್ಮೇಷನ್ ಬೇಕಪ್ಪ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ನೋಡೋಣ ಬನ್ನಿ. ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪ್ನಿಯಲ್ಲಿ ಹೈರಿಂಗ್ ಆಗ್ತಾ ಇರೋದು ಜೂನಿಯರ್ ಟೆಕ್ನಿಷಿಯನ್ ಆ್ಯಂಡ್ ಅದರ್ ಟೈಪ್ ಆಫ್ ಜಾಬ್ಸ್. ಹೌದಾ? ಸೊ ಜೂನಿಯರ್ ಟೆಕ್ನಿಷಿಯನ್ ಮೇನು, ಆಮೇಲೆ ನಿಮಗೆ 10th ಮೇಲೆ ಅದಿದ್ದು ಬೇರೆ ಬೇರೆ ಪೋಸ್ಟ್ ಇರ್ತವೆ. ಸೊ ನೀವು ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಹೌದಾ? ಸೊ ನನಗೆ ಯಾಕಂದ್ರೆ ಅವರು ಇನ್ಫಾರ್ಮೇಷನ್ ಅಷ್ಟೊಂದು ಕರೆಕ್ಟಾಗಿ ಬಟ್ ವೇಕೆನ್ಸಿ ಮಾತ್ರ ಇದಾವೆ ಅಂತ ಹೇಳಿದ್ರು. ನಾನು ಕಾಲ್ ಮಾಡಿ ಕೇಳಿದ್ದೀನಿ, ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಹೌದಾ? ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿಲ್ಲ, ಬೆಂಗಳೂರಲ್ಲೇ ಇರೋದು ಲೊಕೇಶನ್ನು. ಆಮೇಲೆ ಅಪ್ಲೈ ಮಾಡೋ ವಾಟ್ಸಪ್ ಥ್ರೂ ನೀವು ಅವರಿಗೆ ಮೇಲ್ ಮಾಡಬೇಕು. ವಾಟ್ಸಪ್ ಒಳಗೆ ನಿಮ್ದು ರೆಸ್ಯೂಮ್ನ ಕಳಿಸ್ಬೇಕು. ಮೇಲ್ ಅಂತ ಕೊಟ್ಟಿಲ್ಲ. ಸೊ ವಾಟ್ಸಪ್ ಮುಖಾಂತರ ನಿಮ್ದು ಯಾವ ಥರ ಪ್ರೊಸೆಸ್ ಅಂದರೆ ಯಾವ ಥರ ಕಳಿಸ್ಬೇಕು ಅನ್ನೋ ಒಂದು ಫಾರ್ಮೆಟ್ ಕೂಡ ಹೇಳಿದ್ದೀನಿ. ಸೊ ಅದು ಎಂತ ನೋಡಿ ಸ್ಕಿಪ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ಹೌದಾ? ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆದಷ್ಟು ಬೇಗ ಅಪ್ಲೈ ಮಾಡಿ. ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಒಂದು 15 days ಅಂತೂ ಟೈಮ್ ಇರುತ್ತೆ. ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾನ್ ಅಪ್ಲೈ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC, PUC, ಡಿಪ್ಲೊಮಾ, ಎನಿ ಡಿಗ್ರಿ ಆದವರು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಸ್ಯಾಲರಿ ಬಂದ್ಬಿಟ್ಟು ಫ್ರೆಷರ್ಸ್ಗೆ 3 to 4.5 LP ತನಕ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ರೆ ಒಂದು 5 ಮೇಲೆ ಸಿಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು. ವಾಟ್ಸಪ್ ಥ್ರೂ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಆ್ಯಂಡ್ ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ. ನಿಮ್ಮ ರೆಸ್ಯೂಮ್ನ ಚೆಕ್ ಮಾಡ್ತಾರೆ ಹೋದಾಗ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಆಫರ್ ಲೆಟರ್. ಸೊ ಅಲ್ಲಿ ಇಂಟರ್ವ್ಯೂ ಅಲ್ಲಿ ನಿಮಗೆ ಬೇರೆ ಬೇರೆ ಥರ ಕೇಳೋದಾದ್ರೆ ಬೇರೆ ಬೇರೆ ಥರ ಪೋಸ್ಟ್ ಇರೋದ್ರಿಂದ ಸೊ ಅಲ್ಲಿ ಡಿಪೆಂಡ್ಸ್ ಅಪಾನ್ ಪೋಸ್ಟು ನಿಮಗೆ ನಿಮ್ಮದಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಏನೇನು ಕೇಳ್ಬೋದು, ನಾನು ಬೇಸಿಕ್ ಕ್ವಶನ್ಸ್ ಒಂದಷ್ಟು, ಯಾಕಂದ್ರೆ ಎಲ್ಲ ಪೋಸ್ಟ್ಗೂ ಹೇಳೋಕ್ಕಾಗಲ್ಲಲ್ವಾ. ಸೊ ಬೇಸಿಕ್ ಎಲ್ಲ ಪೋಸ್ಟು ಕಂಬೈನ್ ಮಾಡ್ಕೊಂಡು ಒಂದು ಫಾರ್ಮೆಟ್ ರೆಡಿ ಮಾಡಿದ್ದೀನಿ. ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್, ನೇಮು, ಎಜುಕೇಷನ್, ಲೊಕೇಶನ್, ಹಾಬೀಸು ವಿತಿನ್ 1 minute ಒಳಗಡೆ ಹೇಳುವಂಗೆ ಪ್ರಿಪೇರ್ ಆಗಿ. ಆ್ಯಂಡ್ MS ಆಫೀಸು, ಎಕ್ಸೆಲ್, ವರ್ಡು ರಿಲೇಟೆಡ್ ಕ್ವಶನ್ಸ್ನ ನೋಡ್ಕೊಂಡು ಹೋಗಿ. ಆಮೇಲೆ ಮೇಲ್ ರಿಲೇಟೆಡ್ ಕ್ವಶನ್ಸ್ನು ನೋಡ್ಕೊಂಡು ಹೋಗಿ. ಹೌದಾ? ವೈ ಟು ಜಾಯಿನ್ ಆಸ್ ಅ ಪೋಸ್ಟ್ ಆಕ್ಚುಲಿ ಜೂನಿಯರ್ ಟೆಕ್ನಿಷಿಯನ್ ಅಂತೇಳಿ. ಹೌದಾ? ಸಪೋರ್ಟ್ ವೈಸ್ ಪ್ರೊಸೆಸ್ ಅಲ್ಲ, ಜೂನಿಯರ್ ಟೆಕ್ನಿಷಿಯನ್ಗೆ ಎದಕ್ಕೆ ಜಾಯ್ನ್ ಆಗ್ತೀನಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ಬ್ರೀಫ್ ಆಗಿ ನೋಡ್ಕೊಂಡು ಹೋಗಿ. ಸೊ ನನಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಜಾಯ್ನ್ ಆಗ್ತದೆ ಅಂತ ಹೇಳಿ ಅಷ್ಟೇ. ಸೊ ನೆಕ್ಸ್ಟ್ ಲರ್ನ್ ಅಬೌಟ್ ದಿ ಇನ್ಫೋಸಿಸ್ ಅಲ್ಲ, ಇದು ಟಾಟಾ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಸ್ವಲ್ಪ ಓದ್ಕೊಂಡೋಗಿ ಹೋಗುವಾಗ. ಹೌದಾ? ಸೊ ನೆಕ್ಸ್ಟ್ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಹೌದಾ? ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರಬೇಕು. ಇಂಗ್ಲೀಷಲ್ಲಿ ಆದಷ್ಟು ಪ್ರಿಪೇರ್ ಆಗೋದು ಹೋಗಿ. ರಿಸಾಲ್ವ್ ಸಿಂಪಲ್ ಟೆಕ್ನಿಷಿಯನ್ ಪ್ರಾಬ್ಲಮ್ಸ್ ಎಫೆಕ್ಟಿವ್ಲಿ. ಹೌದಾ? ಸೊ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರಬೇಕು. 5 days ವೀಕ್ ಆಫ್ ಇರುತ್ತೆ. ಆ್ಯಂಡ್ ನೀವು ಅದಕ್ಕೆ ರೆಡಿ ಇರಬೇಕು. ಹೌದಾ? ಸೊ 5 days ಆದಮೇಲೆ ವೀಕ್ ಆಫ್ ಅಂದರೆ ರೊಟೇಷನಲ್ ಶಿಫ್ಟ್ ಇರ್ಬೋದು. ಹೌದಾ? ಸೊ ರೊಟೇಷನಲ್ ಆಗಿ ನಿಮಗೆ ರಜೆ ಕೊಡ್ಬೋದು. ವೀಕ್ಲಿ ಕಂಟಿನ್ಯೂಸ್ ಆಗಿ ರಜೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೆ ಸ್ವಲ್ಪ ಕೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಬೆನಿಫಿಟ್ಸ್ ಅಂತ ಬಂದ್ಬಿಟ್ಟು ನೀವು ಜೂನಿಯರ್ ಟೆಕ್ನಿಷಿಯನ್ ಅಂತ ಹೋದರೆ, ನೀವು ಸಪೋಸ್ ನಿಮ್ದು ಇದರಲ್ಲಿ ಏನಾದರೂ ನೀವು ಜಾಯಿನ್ ಆದರೆ ಏನೇನು ಕರಿಯರ್ ಗ್ರೋತ್ ಯಾವ ಥರ ಅಂದಿದೆಪ್ಪ ಅಂದರೆ, ಜೂನಿಯರ್ ಟೆಕ್ನಿಷಿಯನ್ ಅಂತ ಜಾಯಿನ್ ಆದರೆ ಸೀನಿಯರ್ ಟೆಕ್ನಿಷಿಯನ್ ಆಗ್ಬೋದು, ಆಮೇಲೆ ಸೀನಿಯರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಕ್ವಾಲಿಟಿ ಅನಾಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಆಪರೇಷನ್ ಸೂಪರ್ವೈಸರ್ ಆಗ್ಬೋದು. ಸೊ ವಿತಿನ್ 2 to 3 year ಒಳಗಡೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ 100% ರೀಚ್ ಆಗ್ಬೋದು. ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿ ಹೈಕ್ ಆಗುತ್ತೆ. ಹೌದಾ? ಸೊ ಯಾವ ಥರ ಅಪ್ಲೈ ಮಾಡ್ಬೇಕಂದ್ರಪ್ಪ, ಈ ನಂಬರ್ಗೆ ನಿಮ್ಮದು ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಯಾವ ಥರ ಸೆಂಡ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಇನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ವಾಟ್ಸಪ್ಪಲ್ಲಿ ನೀವು ಕಳಿಸುವಾಗ ಸಬ್ಜೆಕ್ಟು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ನೇಮ್. ಹೌದಾ? ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿರಲ್ಲ ಜನರಲ್ ಫಾರ್ಮೆಟ್ ಹಾಕಿದ್ರೆ ನಾನು ಆ ಪೋಸ್ಟ್ ನೇಮ್ ಹಾಕಿ. ಆಮೇಲೆ ಹೆಲೋ ಸರ್ ಆರ್ ಮೇಡಮ್, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆಸ್ ಅ ಪೋಸ್ಟ್ ನೇಮ್. ಯಾವ ಪೋಸ್ಟ್ ಆಗ್ತಿಲ್ಲ ಆ ಪೋಸ್ಟ್ ನೇಮ್ ಹಾಕಿ. ಎಲ್ಲ ಇದು ರೋಲ್ ಆಟ್ ಕಂಪ್ನಿ ನೇಮ್, ಯಾವ ಕಂಪ್ನಿ ನೇಮ್ ಅಪ್ಲೈ ಮಾಡ್ತಿರೋ ಆ ಕಂಪ್ನಿ ಹಾಕಿ. ಹೌದಾ? ಇದು ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲ, ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಹಾಕಿ. ಬೆಂಗಳೂರು ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್. ಸಪೋಸ್ ನಾನು ವಾಟ್ಸಪ್ಪಲ್ಲಿ ನೀವೇನಾದರೂ ಅಟ್ಯಾಚ್ ಮಾಡಿದರೆ ಅದನ್ನು ಚೆಕ್ ಮಾಡಿ ಅಂತ ಅರ್ಥ. ಹೌದಾ? ಸೊ ರಿಗಾರ್ಡ್ ಯುವರ್ ನೇಮ್, ನೀವು ನೇಮ್ ಹಾಕಿ ಸಾಕು. ಇಷ್ಟ ಹಾಕಿ ಸೆಂಡ್ ಮಾಡಿ. ಆ್ಯಂಡ್ ಯಾರು ಅಪ್ಲೈ ಮಾಡ್ತಿರಲ್ಲ ಅವ್ರಿಗೆ ಆಲ್ ದ ಬೆಸ್ಟ್. ಮತ್ತೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಬೋತ್ ಸೈಡ್ ಟ್ರಾನ್ಸ್ಪೋರ್ಟ್. ಹೌದಾ? ನೀವು ಹೋಗಿ ಕ್ಯಾಬ್ ಫೆಸಿಲಿಟೀಸ್ ಇದ್ರೆ ಕ್ಯಾಬ್ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ. ಆ್ಯಂಡ್ ಹಾಸ್ಟೆಲಲ್ಲೇ ಇರ್ತಿದ್ರೆ ಹಾಸ್ಟೆಲಲ್ಲೇ ಇರ್ಬೋದು. ಯಾವುದೇ ರೂಮ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಇರೋಕ್ಕೆ. ಆ್ಯಂಡ್ ನಿಮಗೆ ಫುಡ್ ಕೂಡ 3 times ಫುಡ್ ಕೂಡ ಇರುತ್ತೆ.
ಫುಡ್ ಎಲ್ಲ ಕೊಟ್ಟು ಒಳ್ಳೆ ಸ್ಯಾಲರಿ ಕೂಡ ಕೊಡ್ತಾರೆ. ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ, ಈ ಅಪಾರ್ಚುನಿಟಿನ ಆದಷ್ಟು ಬೇಗ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ ಯಾರಾದರೂ ಲೇಡೀಸ್ ಇದ್ದರೆ ಅವರಿಗೆ ಆದಷ್ಟು ಬೇಗ ಶೇರ್ ಮಾಡಿ, 100% ಅವ್ರಿಗೆ ಯೂಸ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನೂ ಟೈಮ್ ಇದೆ ಅಂತ ಹೇಳಿದರೆ ನಾನು ಕಾಲ್ ಮಾಡಿ ಕೇಳಿದ್ದೀನಿ. ಸೊ ಅದರಿಂದ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಆ್ಯಂಡ್ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.